ದೇವ ತನ್ನ ಫ್ರೆಂಡ್ ನ ಕೊಲೆ ಆಗುತ್ತೆ. ಕೊಲೆ ಹಿಂದಿರುವ ಸತ್ಯ ತಿಳ್ಕೊಳಕ್ಕೆ ಒಂದು ಜಾಗಕ್ಕೆ ಹೋಗ್ತಾನೆ. ಕೊಲೆ ಯಾಕಾಯ್ತು, ಕೊಲೆಯ ಹಿಂದಿನ ಉದ್ದೇಶ ಏನು, ಕೊಲೆ ಮಾಡಿದ್ಯಾರು, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸಿನಿ ಸಂಚಾರಿ. ಕೂಲಿ ಸಿನಿಮಾ ಬೈ ಲೋಕೇಶ್ ಕನಕರಾಜ್. ಕ್ಯಾಸ್ಟಿಂಗ್ ಸೂಪರ್ ಸ್ಟಾರ್ ರಜನಿಕಾಂತ್, ಪವರ್ ಹೌಸ್. ಈ ವಯಸ್ಸಿನಲ್ಲೂ ಅವ್ರ ಎನರ್ಜಿಗೆ ಹ್ಯಾಟ್ಸ್ ಆಫ್ ಲೆವೆಲ್ ಅಂತೀನಿ. ಅವ್ರ ಪರ್ಫಾರ್ಮೆನ್ಸ್ ಜೊತೆಗೆ ಅವ್ರ ಆ ಸ್ವ್ಯಾಗ್ ನ ಕಂಟಿನ್ಯೂ ಮಾಡಿದ್ದಾರೆ. ಲೋಕೇಶ್ ಕನಕರಾಜ್ ರಜನಿಕಾಂತ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ನಾಗಾರ್ಜುನ್ ವಿಲನ್ ಆಗಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಆದ್ರೆ ಅವರಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಶೋಭಿನ್ ರವರ ಪಾತ್ರ ಕತೆಗೆ ಪ್ರಮುಖವಾದದ್ದು. ಶೋಭಿನ್ ರವರು ಸ್ಟ್ಯಾಂಡ್ ಔಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಪಾತ್ರ ಮೂವಿನ ಮೇಲೆ ತಗೊಂಡೋಗಿದೆ ಅಂದ್ರೆ ತಪ್ಪಾಗಲ್ಲ. ಎಸ್, ನನಗಂತೂ ಪರ್ಸನಲ್ ಆಗಿ ಈ ಪಾತ್ರ ಇಷ್ಟ ಆಯ್ತು. ಇನ್ನು ನಮ್ಮ ಉಪೇಂದ್ರ, ಇವ್ರನ್ನ ತೋರ್ಸಿರೋ ರೀತಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೀನಿ. ಕ್ಯಾಮಿಯೋ ರೋಲ್ ನಲ್ಲಿ ಇವರ ಪಾತ್ರನೇ ಮೂವಿಗೆ ಬೂಸ್ಟ್ ಕೊಟ್ಟಿರೋದು. ಇನ್ನು ರಚಿತಾರಾಮ್ ಅವರ ಪಾತ್ರ ಚೆನ್ನಾಗಿತ್ತು, ಇನ್ನು ಮಿಕ್ದವರ ಪಾತ್ರ ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಅಮೀರ್ ಖಾನ್ ಅವರ ಪಾತ್ರ ನನಗೆ ಅಷ್ಟಾಗಿ ಇಷ್ಟ ಆಗಿಲ್ಲ, ಯಾಕೆ ಅಂತ ಮುಂದೆ ಹೇಳ್ತೀನಿ. ಇನ್ನು ಕತೆ ವಿಚಾರಕ್ಕೆ ಬಂದ್ರೆ ರೈಟಿಂಗ್ ಡಲ್ ಆಗಿತ್ತು. ಯಾಕೆ ಅಂದ್ರೆ ಕತೆಯ ಇನ್ಡೆಪ್ತ್ ಎಲ್ಲೂ ಕಾಣ್ಲಿಲ್ಲ. ಫ್ಲಾಶ್ ಬ್ಯಾಕ್ ಅಲ್ಲಲ್ಲಿ ವರ್ಕ್ ಆಯ್ತು, ಅಲ್ಲಲ್ಲಿ ವರ್ಕ್ ಆಗಿಲ್ಲ. ಸ್ಕ್ರೀನ್ ಪ್ಲೇ ಬೆಟರ್ ಆಗಿತ್ತು ಅನ್ಬೋದು. ಲೋಕೇಶ್ ಅವರ ಟೆಂಪ್ಲೇಟ್ ನಲ್ಲೇ ಇತ್ತು. ಫಸ್ಟ್ ಹಾಫ್ ಓಕೆ, ಇಂಟ್ರೋಲ್ ನಲ್ಲಿ ಆ ಗ್ರಿಪ್ ನ ಮೇಂಟೈನ್ ಮಾಡಿದ್ರು, ಆದ್ರೆ ಸೆಕೆಂಡ್ ಹಾಫ್ ಆ ಗ್ರಿಪ್ ನ ಕಳ್ಕೊಂತು ಅನ್ಬೋದು. ಲೋಕೇಶ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ರು, ರೈಟಿಂಗ್ ಡಲ್ ಆಗಿತ್ತು. ಫ್ಲಾಶ್ ಬ್ಯಾಕ್ ನಲ್ಲಿ ಅಂತ ಮೇಜರ್ ಡೆಪ್ತ್ ಇರ್ಲಿಲ್ಲ. ಇನ್ನ ಸಾಂಗ್ ವಿಚಾರಕ್ಕೆ ಬಂದ್ರೆ BGM ಚೆನ್ನಾಗಿತ್ತು. ಮೋನಿಕಾ ಸಾಂಗ್ ಪ್ಲೇಸ್ಮೆಂಟ್ ಇಷ್ಟ ಆಗಿಲ್ಲ ಅಂತೀನಿ. ಇನ್ನ ಆ ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಅಂತೂ ಫುಲ್ ಸ್ಯಾಡ್. ಇಲ್ಲಿ ಲೋಕೇಶ್ ರವರ ರೈಟಿಂಗ್ ಕಾಣ್ಲೇ ಇಲ್ಲ. ರಜನಿ ಅವರ ಫ್ಯಾನ್ಸ್ ಗಳಿಗೋಸ್ಕರ ಕೆಲವೊಂದು ಸೀನ್ ಇದೆ, ಅದು ಬಿಟ್ರೆ ಬೇರೆ ಏನು ವರ್ಕ್ ಆಗಿಲ್ಲ ಅಂತೀನಿ. ಕೆಲವೊಂದು ಮಾಸ್ ಎಲಿಮೆಂಟ್ಸ್ ಗಳಷ್ಟೇ. ಅವಾಗ್ಲೇ ಹೇಳ್ದ ಹಾಗೆ ಅಮೀರ್ ಖಾನ್ ಅವರ ಪಾತ್ರ ಸಿನಿಮಾಗೆ ವರ್ಕ್ ಆಗಿಲ್ಲ. ಅವರ ಪಾತ್ರನ ಇನ್ನು ಬೆಟರ್ ಆಗಿ ಬರ್ಕೊಬೇಕಿತ್ತು. ಆ ಪಾತ್ರ ಸಿನಿಮಾಗೆ ಬೇಕಾಗಿರ್ಲಿಲ್ಲ ಅಂತೀನಿ. ಕೊನೆದಾಗಿ ಹೇಳ್ಬೇಕಂದ್ರೆ ಇಟ್ಸ್ ಎ ಆವರೇಜ್ ಮೂವಿ. ಇದಾಗಿತ್ತು ನನ್ನ ರಿವ್ಯೂ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿನಿಮಾ ಬಗ್ಗೆ ನಿಮಗೇನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.